ಹಲೋ ಗೈಸ್, ಹೇಗಿದ್ದೀರಾ ಎಲ್ಲ? ಸೊ ನಾನು ತುಂಬ ದಿನ ಜೊತೆ ಮಾತಾಡಿಸಿದಾಗ ಅವ್ರು ಹೇಳ್ತಾ ಇರ್ತಾರೆ, ಮ್ಯಾಥ್ಸ್ ಅಂದರೆ ಹೇಗೆ ಗುರು, ತುಂಬ ಕಷ್ಟ, ಆಗಲ್ಲ, ಟಫ್ ಇದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಅವರೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಏನಂತಂದರೆ ಬೇಸಿಕ್ಸ್ ಮ್ಯಾಥ್ಸ್ ಬಗ್ಗೆ, ಹಾಗೆ ನಂಬರ್ ಸಿಸ್ಟಮ್ ಬಗ್ಗೆ, ಅದರ ಟೈಪ್ಸ್ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ನೋಡಿ. ಬನ್ನಿ ಗೈಸ್, ಆಗ ನಾವು ಇವತ್ತು ನಂಬರ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ನಂಬರ್ ಸಿಸ್ಟಮ್ ಮತ್ತು ಅದರ ಟೈಪ್ ಬಗ್ಗೆ. ನಂಬರ್ಸ್ ಅಂದರೆ ನಿಮಗೆ ಗೊತ್ತಿರೋ ಹಾಗೆ 1 2 3 4 5 6 ಇವುಗಳೇ ನಂಬರ್ಗಳು. ಇದರಲ್ಲಿ ಟೈಪ್ಸ್ ಬರುತ್ತೆ. ಟೈಪ್ಸ್ ಯಾವ ಥರ ಅಂತಂದರೆ, ಮೊದಲನೇದು ನ್ಯಾಚುರಲ್ ನಂಬರ್ಸ್ ಅಥವಾ ಕನ್ನಡದಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರೀತಾರೆ. ಇದೇಗಿರುತ್ತಪ್ಪ ಅಂತಂದರೆ 1 ಶುರುವಾಗಿ ಇನ್ಫಿನಿಟಿ ತನಕ ಎಂಡ್ ಆಗುತ್ತೆ. 1 2 3 4 ಸ್ಟಾರ್ಟ್ ಆಗಿ ಇನ್ಫಿನಿಟಿ ತನಕ ನಂಬರ್ ಇರುತ್ತೆ. ಎರಡನೇದು ಹೋಲ್ ನಂಬರ್ಸ್ ಅಥವಾ ಕನ್ನಡದಲ್ಲಿ ಪೂರ್ಣ ಸಂಖ್ಯೆಗಳು ಅಂತ ಕರೀತಾರೆ. ಇದೇ ಹೇಗಿರುತ್ತಪ್ಪ ಅಂತಂದರೆ 0 ಶುರುವಾಗಿ 1 2 3 4 5 ಶುರುವಾಗಿ ಇನ್ಫಿನಿಟಿ ತನಕ ಎಂಡ್ ಆಗುತ್ತೆ. ನ್ಯಾಚುರಲ್ ನಂಬರ್ಗೂ ಹೋಲ್ ನಂಬರ್ಗೂ ಏನು ವ್ಯತ್ಯಾಸ ಅಂತಂದರೆ, ಹೋಲ್ ನಂಬರ್ 0 ಶುರು ಆಗುತ್ತೆ, ನ್ಯಾಚುರಲ್ ನಂಬರ್ 0 ಶುರು ಆಗಲ್ಲ. ನೆಕ್ಸ್ಟು ಇಂಟೀಜರ್ಸ್ ಅಥವಾ ಕನ್ನಡದಲ್ಲಿ ಪೂರ್ಣಾಂಕಗಳು ಅಂತ ಕರೀತಾರೆ. ಇಂಟೀಜರ್ಸ್ ಹೇಗಿರುತ್ತೆ ಅಂತಂದರೆ, ಅದು ಕೂಡ 0 ಶುರುವಾಗಿ ಪಾಸಿಟಿವ್ ಅಥವಾ ನೆಗೆಟಿವ್ ಎರಡು ಸೈಡಲ್ಲೂ ಇರುತ್ತೆ. +1 ಆರ್ -1, +2 ಆರ್ -2 ಎರಡೂ ಇದೇ ರೀತಿ ಶುರುವಾಗಿ ಇನ್ಫಿನಿಟಿ ತನಕ ಎಂಡ್ ಆಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಈವನ್ ನಂಬರ್ಸ್ ಅಥವಾ ಸಮಸಂಖ್ಯೆಗಳು. 2 4 6 8 10 ಇದರ ಆಲ್ಟರ್ನೇಟ್ ಆಗಿರುತ್ತೆ ನೋಡಿ. 2 4 6 ಇದರ ಆಲ್ಟರ್ನೇಟ್ ನಂಬರ್ಸು ಈವನ್ ನಂಬರ್ಸ್ ಆಗಿ ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್ ಬರೋದು ಆಡ್ ನಂಬರ್ಸ್ ಅಥವಾ ಬೆಸ ಸಂಖ್ಯೆಗಳು. ಅದು 1 ಶುರು ಆಗುತ್ತೆ. 1 3 5 7 9 ಇದರ ಆಲ್ಟರ್ನೇಟ್ ಆಗಿ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬರೋದು ಪ್ರೈಮ್ ನಂಬರ್ಸ್ ಅಥವಾ ಅವಿಭಾಜ್ಯ ಸಂಖ್ಯೆಗಳು. ಅದೇ ಹೇಗಿರುತ್ತಪ್ಪ ಅಂದರೆ 2 3 5 7 11 ಅಂದರೆ ಪ್ರೈಮ್ ನಂಬರ್ಸ್ ಮೇನ್ ಕ್ವಾಲಿಟಿ ಏನಂತಂದ್ರೆ, ಆ ನಂಬರ್ ಅದರಿಂದ ಮಾತ್ರ ಡಿವೈಡ್ ಆಗುತ್ತೆ, ಇಲ್ಲ 1 ಡಿವೈಡ್ ಆಗುತ್ತೆ, ಬೇರೆ ಯಾವುದರಿಂದಲೂ ಡಿವೈಡ್ ಆಗಲ್ಲ. ಸೊ ನೀವು ಚೆಕ್ ಮಾಡ್ಬೋದು, 2 3 5 7 11 13 17 ಇವೆಲ್ಲವೂ ಕೂಡ ಯಾವುದಂದ್ರೆ ಡಿವೈಡ್ ಆಗಲ್ಲ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಇಸ್ 2. ಈ ಎಕ್ಸಾಂಪಲ್ ಕೇಳ್ತಾ ಇರ್ತಾರೆ. ದೆನ್ ರ್ಯಾಷನಲ್ ನಂಬರ್ಸ್ ಅಥವಾ ಭಾಗಲಬ್ಧ ಸಂಖ್ಯೆಗಳು. ಆ ಭಾಗಲಬ್ಧ ಸಂಖ್ಯೆಗಳು ಹೇಗಿರ್ತಪ್ಪ ಅಂತಂದರೆ, P/Q ಫಾರ್ಮಲ್ಲಿ ಇರ್ತದೆ. P is also a number, Q is also a number, and Q is not equal to 0. ಅಂದರೆ ಇಲ್ಲಿ ಕೆಳಗಡೆ ಇರೋಂಥ ಡಿನಾಮಿನೇಟರು Q 0 ಆಗಿರಲ್ಲ. ಇನ್ ಕೇಸ್ ಅದು 0 ಆಯಿತು ಅಂತಂದರೆ ಅದು ಇನ್ಫಿನಿಟಿ ಆಗೋಗುತ್ತೆ. ಸೊ ಅದು ಆಗಲ್ಲ. ಯಾವತ್ತು ಈ ಥರ ಇರ್ತಾರೆ, 5/2 3/4 1/2 ಅಥವಾ -1/2 ಮೈನಸ್ ಕೂಡ ಇರ್ಬೋದು. ದೆನ್ ಇರ್ರಾಷನಲ್ ನಂಬರ್ಸ್ ಅಥವಾ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರೀತಾರೆ. ಅದು ಹೇಗಿರುತ್ತಪ್ಪ ಅಂತಂದರೆ, √2 √3 √5 π ಇವೆಲ್ಲ ಕೂಡ ನಾವು ಚೆಕ್ ಮಾಡಿದಾಗ ಯಾವು ಕೂಡ ನಂಬರ್ ಎಂಡ್ ಆಗಲ್ಲ, ನೆವರ್ ಎಂಡಿಂಗ್ ಇರುತ್ತದೆ. ಇದು ಸಂಪೂರ್ಣವಾಗಿ ನಂಬರ್ ಆಗಿ ಅದು ಇರೋದಿಲ್ಲ, ಅದನ್ನು ನೆವರ್ ಎಂಡಿಂಗ್ ಇರೋದ್ರಿಂದ ಅದನ್ನು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರೀತಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸೊ ಈ ವಿಡಿಯೋ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಹಾಗೆಯೇ ನಿಮಗೆ ಸಣ್ಣ ಹೋಮ್ ವರ್ಕ್ ಕೊಡ್ತೀನಿ, ನೀವು ಅದನ್ನು ಸಾಲ್ವ್ ಮಾಡಿ ಇದು ಯಾವ ಥರ ನಂಬರ್ ಅಂತ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಇನ್ ಕೇಸು ಈ ವಿಡಿಯೋ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ 2-3 ಸಲ ನೋಡಿ ಪ್ರಾಕ್ಟೀಸ್ ಮಾಡಿ, ಖಂಡಿತ ಅರ್ಥ ಆಗುತ್ತೆ. ಹಾಗೆಯೇ ನನ್ನ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು.